ಮಟನ್ ಬೆಂದು ನೋಡಿ ಈ ರೀತಿಯಲ್ಲಿ. ನಮಸ್ತೆ ಎಲ್ಲರಿಗೂ, ಎಲ್ಲರನ್ನು ಸುಸಿಸ್ ಕಿಚನ್ಗೆ ಸ್ವಾಗತ ಮಾಡಿಕೊಂಡು ಇವತ್ತು ಅದ್ಭುತವಾದ ಅಡುಗೆ ಮಾಡ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ನೋಡೋಣ. ನಾನು ಮಾಡುವ ಅಡುಗೆಗಳು ನಿಮಗೆ ಇಷ್ಟ ಆಗ್ತಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಹೆಚ್ಚು ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ಲೈಕ್ ಮಾಡಿಕೊಂಡು ವಿಡಿಯೋ ವಾಚ್ ಮಾಡಿ. ಇವತ್ತು ನಾವು ಸೂಪರ್ ಆದ ಒಂದು ಮಟನ್ ಕರಿಯನ್ನು ಮಾಡ್ಕೊಳ್ಳೋಣ. 2 kg ಮಟನನ್ನು ಚೆನ್ನಾಗಿ ತೊಳೆದು ಹಿಂಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪನೂ ನೀರಿರಬಾರ್ದು, ಯಾಕೆಂತ ಹೇಳಿದರೆ ಜಾಸ್ತಿ ನೀರು ಬಿಟ್ಕೊಳ್ಳುತ್ತೆ ನಾವು ಫ್ರೈ ಮಾಡುವಾಗ. ಹಾಗಾಗಿ ಆದಷ್ಟು ಹಿಂಡಿ ತಗೊಳ್ಳಿ. ಇವಾಗ ಮಾಡುವ ವಿಧಾನ ನೋಡ್ಕೊಳ್ಳೋಣ. ಇಲ್ಲಿ ನಾನು ಹಸಿರು ಮಸಾಲೆನ ಸಪ್ರೇಟಾಗಿ ರುಬ್ಕೊಳ್ತೀನಿ, ಹಾಗೆ ಕಾಯಿನ ಬೇರೆ ರುಬ್ಕೊಳ್ತೀನಿ. 2 ಈರುಳ್ಳಿನ ಮೀಡಿಯಂ ಸೈಜಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಒಂದು 3 ಹಸಿರು ಮೆಣಸಿನಕಾಯಿ ಸೇರಿಸ್ಕೊಳ್ತಾ ಇದ್ದೀನಿ. 4 ಇಂಚು ಶುಂಠಿ ಹಾಕ್ಕೊಳ್ತಾ ಇದ್ದೀನಿ. 2 ಗೆಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಸೇರಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 2 kg ಮಟನ್ ಅಳತೆಗೆ ಹೇಳ್ತಾ ಇರೋದು. ಒಂದು ಅರ್ಧ ಕೈ ಮುಷ್ಟಿಯಷ್ಟು ಪುದೀನ ಸೊಪ್ಪನ್ನು ತೊಳೆದು ಸೇರಿಸ್ಕೊಳ್ತಾ ಇದ್ದೀನಿ. 1 ಕೈ ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಸ್ವಲ್ಪ ತರಿಯಾಗಿ ಫ್ರೈ ಮಾಡ್ಕೊಳ್ಳೋಣ. ಯಾವ ಪಾತ್ರೆಯಲ್ಲಿ ಮಟನ್ ಕರಿ ಮಾಡ್ಕೊಳ್ತೀವಿ ಆ ಪಾತ್ರನ ಬಿಸಿಗಿಟ್ಕೊಳ್ಬೇಕು. 1 ಚಮಚದಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ನಾವು ನೋಡಬೇಕು ಮಟನಲ್ಲಿ ಜಾಸ್ತಿ ಕೊಬ್ಬಿನಂಶ ಇದ್ರೆಲ್ಲ ಸ್ವಲ್ಪ ಕಡಿಮೆ ಮಾಡ್ಕೊಳ್ಬೇಕು ಆಯಿಲ್. ಹಸಿರು ಮಸಾಲೆ ಏನಿದೆ ಅದನ್ನು ಫ್ರೈ ಮಾಡ್ಕೊಳ್ಳೋಣ. ಹಸಿರು ಮಸಾಲೆನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನೀವು ಮಸಾಲೆನ ಬೇಕಾದರೆ ನಾವು ರುಬ್ಬುವ ಮೊದಲೇ ಈ ಹಸಿರು ಮಸಾಲೆ ಏನಿದೆ ಆ ಪದಾರ್ಥಗಳನ್ನು ಹುರಿದು ಕೂಡ ಮಾಡ್ಕೊಳ್ಬೋದು, ಅದು ಕೂಡ ಚೆನ್ನಾಗಾಗುತ್ತೆ. ನಾನಿಲ್ಲಿ ಮಸಾಲೆನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. 1 ಚಮಚದಷ್ಟು ಅರಿಶಿನ ಪೌಡ್ರನ್ನ ಸೇರಿಸ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ತಾ ಫ್ರೈ ಮಾಡ್ಕೊಳ್ಬೇಕು. ಹಸಿರು ಮಸಾಲ ಈ ರೀತಿಯಲ್ಲಿ ಫ್ರೈ ಮಾಡ್ಕೊಂಡಿರಬೇಕು. ಇವಾಗ ಮಟನ್ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಈ ರೀತಿಯ ಕೊಬ್ಬಿನ ಅಂಶ ಇದ್ದರೆ ಅದನ್ನು ಫಸ್ಟ್ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಒಂದು 2 ನಿಮಿಷ ಕೊಬ್ಬಿನ ಪದಾರ್ಥನೆಲ್ಲ ಫ್ರೈ ಮಾಡಿ ಆದ ಮೇಲೆ ಬೇರೆ ಪೀಸಸನ್ನು ಹಾಕಿ ಒಂದು 5 ರಿಂದ 10 ನಿಮಿಷ ಫ್ರೈ ಮಾಡ್ಕೊಳ್ಬೇಕು. ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ. ಒಂದು ಮಿಕ್ಸಿ ಜಾರಿಗೆ 2 ಟೊಮೆಟೊನ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ಮಟನ್ ಮಸಾಲೆ 1.5 ಚಮಚದಷ್ಟು ಸೇರಿಸ್ಕೊಳ್ತಾ ಇದ್ದೀನಿ. ಖಾರಕ್ಕೆ ತಕ್ಕಂತೆ ಅಚ್ಚ ಖಾರದ ಪುಡಿಯನ್ನು ಸೇರಿಸ್ಕೊಳ್ಳೋಣ. ಒಂದು 4 ಚಮಚದಷ್ಟು ಹಾಕ್ಕೊಳ್ತಾ ಇದ್ದೀನಿ. 1.5 ಚಮಚದಷ್ಟು ಧನಿಯಾ ಪುಡಿಯನ್ನು ಸೇರಿಸ್ಕೊಳ್ಳೋಣ. ಚೆನ್ನಾಗಿ ನೈಸಾಗಿ ರುಬ್ಕೊಳ್ಬೇಕು ಇದನ್ನು. ಹದದಲ್ಲಿ ಕೆಂಪು ಮಸಾಲೆನ ರೆಡಿ ಮಾಡ್ಕೊಂಡಿದ್ದಾಗಿದೆ. ಚೆಂದ ಮಿಕ್ಸ್ ಮಾಡಿಕೊಂಡು ಇವಾಗ ನಾವು ರೆಡ್ ಮಸಾಲೆ ಏನು ರುಬ್ಕೊಂಡಿದ್ದೀವಿ ಅದನ್ನು ಸೇರಿಸಿ ಒಂದು 3 ರಿಂದ 4 ವಿಶಿಲು ಮಾಡಿಕೊಂಡ್ರೆ ಆಯಿತು. ಮಟನ್ ಎಳೆತ್ತಾದರೆ ಒಂದು 3 ವಿಶಿಲ್ ಸಾಕಾಗುತ್ತೆ. ಮಟನ್ ನೋಡಿಕೊಂಡು ಆಮೇಲೆ ವಿಶಿಲ್ ತಗೊಳ್ಳಿ. ಮಸಾಲೆನ ಸೇರಿಸ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 2 ಗ್ಲಾಸ್ ನೀರು ಸೇರಿಸ್ಕೊಳ್ಳೋಣ. ಜಾಸ್ತಿ ತೊಳೆದ ನೀರನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 3 ವಿಶಲ್ ಮಾಡ್ಕೊಳ್ಳೋಣ. ಆಮೇಲಿಂದ ನಾವು ಕಾಯಿ ರುಬ್ಬಿದ ಮಸಾಲೆನ ಸೇರಿಸ್ಕೊಳ್ಬೇಕು. ತೀರಾ ತೆಳ್ಳಗೇನೂ ಇರಬಾರ್ದು ಮಟನ್ ಸಾಂಬಾರು, ತೀರಾ ಗಟ್ಟಿನೂ ಇರಬಾರ್ದು. ಒಂದು ಮಿಕ್ಸಿ ಜಾರ್ ತಗೊಂಡು ತೆಂಗಿನಕಾಯಿ ಪೇಸ್ಟನ್ನು ರೆಡಿ ಮಾಡ್ಕೊಳ್ಳೋಣ. 1 ಕಾಯಿಯಲ್ಲಿ ಅರ್ಧ ಕಾಯಿಯಷ್ಟು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇಲ್ಲಿ 2 ಏಲಕ್ಕಿ, ಒಂದು 2 ಇಂಚಷ್ಟು ಚಕ್ಕೆ, ಒಂದು 5 ಲವಂಗ, ಸ್ವಲ್ಪ ಅರ್ಧ ಚಮಚದಷ್ಟು ಸೋಂಕಾಳನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಇಲ್ಲೊಂದು 15 ಗೋಡಂಬಿಯನ್ನು ಸೇರಿಸ್ಕೊಳ್ತೀನಿ. ನೀರಿಗೆ ಹಾಕಿ ಆದರೂ ತಗೊಳ್ಬೋದು, ಇಲ್ಲ ಹಾಗೆ ಕೂಡ ಹಾಕ್ಕೊಳ್ಬೋದು.
1 ಚಮಚದಷ್ಟು ಜೀರಿಗೆ ಸೇರಿಸ್ಕೊಂಡು ನೈಸಾದ ಪೇಸ್ಟನ್ನು ರೆಡಿ ಮಾಡ್ಕೊಳ್ಳೋಣ. ಈ ಹದದಲ್ಲಿ ತೆಂಗಿನಕಾಯಿ ಪೇಸ್ಟನ್ನು ನೈಸಾಗಿ ರೆಡಿ ಮಾಡ್ಕೊಂಡಿರಬೇಕು. ಮಟನ್ ಬೆಂದು ನೋಡಿ ಈ ರೀತಿಯಲ್ಲಿ ರೆಡಿಯಾಗಿದೆ. ಇವಾಗ ಬೇರೆ ಪಾತ್ರೆಗೆ ಹಾಕ್ಕೊಳ್ತೀನಿ ನಾನು. ನಮ್ಮ ತೆಂಗಿನಕಾಯಿ ಪೇಸ್ಟೆಲ್ಲ ಹಾಕುವಾಗ ಸ್ವಲ್ಪ ತಿರುಗಿಸೋಕ್ಕೆಲ್ಲ ಕಷ್ಟ ಆಗುತ್ತಲ್ಲ, ಹಾಗಾಗಿ ಚೆನ್ನಾಗಿ ಬೆಂದಿದೆ ಮಟನ್ ಕೂಡ. ಇವಾಗ ನಮ್ಮ ಕಾಯಿ ಪೇಸ್ಟ್ ಏನಿದೆ ಅದನ್ನು ಸೇರಿಸ್ಕೊಳ್ಳೋಣ. ನೀರೆಂತ ಸೇರಿಸ್ಕೊಳ್ಳೋದು ಬೇಡ, ಈ ಹದನೇ ಕರೆಕ್ಟ್ ಆಗುತ್ತೆ. ಸ್ವಲ್ಪ ಜಾರ್ ತೊಳೆದ ನೀರನ್ನು ಸೇರಿಸ್ಕೊಳ್ಬೋದು. ಹೀಗೆ ಮುಚ್ಚಿ ಒಂದು 10 ನಿಮಿಷ ಬೇಯಿಸ್ಕೊಂಡ್ರೆ ರುಚಿಯಾದ ಮಟನ್ ಕರಿ ರೆಡಿಯಾಗುತ್ತೆ. ಅನ್ನ ಜೊತೆ ಆಗಿರಲಿ, ರೊಟ್ಟಿ ಜೊತೆ ಆಗಿರಲಿ, ಇದು ಮುದ್ದೆ ಜೊತೆ ಕೂಡ ಸೂಪರ್ ಕಾಂಬಿನೇಷನ್ ಇದು. ಈ ಹದದಲ್ಲಿ ನಮ್ಮ ಮಟನ್ ಕರಿ ರೆಡಿಯಾಗಿದೆ. ಸ್ವಲ್ಪ ಕಟ್ ಮಾಡಿದ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಈ ಹದದಲ್ಲಿ ಇರಬೇಕು. ಇದು ಇನ್ನೂ ಸ್ವಲ್ಪ ಇಳಿಸಿದ ಮೇಲೆ ಗಟ್ಟಿ ಆಗುತ್ತೆ, ಯಾಕೆಂದರೆ ಗೋಡಂಬಿ ಹಾಕಿದ್ವಲ್ಲ, ಹಾಗಾಗಿ. ಸ್ವಲ್ಪ ಹಾಕೊಂಡ್ರೆ ಸಾಕು, ನಾವು ರುಬ್ಬುವಾಗ ಕೂಡ ಹಾಕೊಂಡಿದ್ವಲ್ಲ. ಫೈನಲ್ ಆಗಿ ಮಟನ್ ಕರಿ ಈ ರೀತಿಯಲ್ಲಿ ರೆಡಿಯಾಗಿದೆ. ಮುದ್ದೆ ಜೊತೆ ಆಗಿರ್ಬೋದು, ಅನ್ನದ ಜೊತೆ ಆಗಿರ್ಬೋದು, ರೊಟ್ಟಿ ಚಪಾತಿ ಎಲ್ಲದರ ಜೊತೆಗೂ ತುಂಬಾ ಚೆನ್ನಾಗಿರುತ್ತೆ. ಇಡ್ಲಿ ಜೊತೆ ಅಂತೂ ಸೂಪರ್ ಕಾಂಬಿನೇಷನ್. ಒಮ್ಮೆ ಇದೇ ರೀತಿಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ. ನಿಮ್ಮ ಕಮೆಂಟ್ ಓದಲು ಕಾಯ್ತಾ ಇರ್ತೇನೆ. ಹಾಗೆ ವಿಡಿಯೋ ಆದಷ್ಟು ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಲೈಕ್ ಮಾಡಿಕೊಂಡು ವಿಡಿಯೋ ವಾಚ್ ಮಾಡಿ. ಮುಂದೆ ಅದ್ಭುತವಾದ ಹೊಸ ಅಡುಗೆಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ತುಂಬ ಹೃದಯದ ಧನ್ಯವಾದಗಳು.